ಕೆಲಸ. ಇದನ್ನು ನೆನಸು ಮಾಡಲೇಬೇಕು. ಈ ಉದ್ಭವನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಅಸಾಧ್ಯವಾದದನ್ನ ಸಾಧಿಸಿ ತೋರಿಸುವನೇ ಈ ಉದ್ಭವ. ಡ್ಯಾಡಿ, ಯಾಕೋ ಈ ರೀತಿ ಕೂಗಾಡ್ತಾ ಇದೀಯ? ಇಲ್ಲಿ ಕೂತಿರೋರು ಏನಾದ್ರು ಅಂದ್ರಲ್ಲ, ಇಲ್ಲ ಏನಾದ್ರು ತೊಂದರೆ ಕೊಟ್ರ ಆಗಿದ್ರೆ ಹೇಳ. ಈ ಉಗ್ರ ಎದುರಾಕೊಂಡು ಈ ಊರ್ನಲ್ಲೇ ದೇಕ್ ಬಾಳ್ವೆ ಮಾಡ್ತಾರ, ನಾನು ನೋಡ್ತೀನಿ. ಹೇಳದೇನು? ಡ್ಯಾಡಿ, ನನ್ನ ಜೀವನದಲ್ಲಿ ಯಾರಿಗೂ ಸೋತಿಲ್ಲ, ಸೋಲೋದು ಇಲ್ಲ. ನನಗೆ ಬೇಕು ಅನ್ನೋದನ್ನ ಕಿತ್ಕೊಂಡಿದ್ದೀನಿ, ಅನುಭವಿಸಿದ್ದೀನಿ. ಆದರೆ ಆದ್ರೆ ಏನ? ಡ್ಯಾಡಿ, ನಾನು ಮನಸಾರೆ ಪ್ರೀತಿಸಿ ನಿನ್ನೆ ನಾನು ಮದುವೆ ಆಗ್ತೀನಿ ಅಂದ್ರೆ ಕೇವಲ ಒಂದು ನಾಯಿಗಿಂದು ಕೀಳಾಗಿ ನೋಡ್ತಿರೋ ಆ ಕೀಲ. ತನ್ನ ಬರೀ ಮಾತಿನಲ್ಲೇ ನನ್ನ ಕೊಂದು ಬಿಟ್ಟು ಹೋದ್ಲು ಡ್ಯಾಡಿ, ಕೊಂದು ಬಿಟ್ಟು ಹೋದ್ಲು. ಡ್ಯಾಡಿ, ಅವಳ ಅಂದ ಚಂದ, ಅವಳ ರೂಪು ಲಾವಣ್ಯ, ಅಬ್ಬಬ್ಬ ಎಂತ ಸೌಂದರ್ಯ. ಡ್ಯಾಡಿ, ಅವಳು ನಮ್ಮ ಮನೆಯ ಸೊಸೆಯಾಗಿ ನನ್ನ ಹೃದಯ ದೇವತೆಯಾಗಿ ಬರಬೇಕು ಡ್ಯಾಡಿ. ಇಲ್ಲ ಅಂದ್ರೆ ಡ್ಯಾಡಿ, ಇಲ್ಲ ಅಂದ್ರೆ ಈ ನಿಮ್ಮ ಮಗ ಖಂಡಿತವಾಗಿ ಬದುಕಿರಲ್ಲ ಡ್ಯಾಡಿ, ಖಂಡಿತವಾಗಿ ಬದುಕಿರಲ್ಲ. ಕೇವಲ ಒಂದ್ ಹೆಣ್ಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇನ ನಿನ್ಗೆ? ಉದ್ಭವ, ನಮ್ಮ ವಂಶ ಬೇಕಾದದನ್ನ ಕಿತ್ಕೊಟ್ಟಿಂದ ಬೇಸ ಹೊರ್ತು ಬೇರೆ ಬೇಸವಿಲ್ಲ ಕನ್ನ. ಅಂತದ್ರಲ್ಲಿ ಆ ದುರಂಕಾರಿ ಹೆಣ್ಣನ ಬಿಟ್ಟು ಬಂದಿದೆಯಲ್ಲ, ಯಾರವಳು? ಯಾರು ಅಂತ ಹೇಳ? ಚಿಟ್ಕಿ ಹೊಡಿದ್ರಳೆ ನೀನ್ ಕಣ್ಣು ಮುಂದೆ ತಿನ್ನಿಸ್ತೀರಿ. ಯಾರಲ್ಲ ಅವಳು? ಡ್ಯಾಡಿ, ಅವಳು ಗುಣಶೇಖರನ ಮಗಳು ಶೀಲಾ. ಗುಣಶೇಖರ ಅವನು ನನ್ನ ಜನ್ಮ ವೈರಿಕಣ. ಅಂತವಳ ಮಗಳನ್ನ ಪ್ರೀತಿಸ್ತವನೆ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವೇನೋ? ನನ್ನ ಮಗಳು ನಮ್ಮ ಮನೆ ಸೊಸೆಯಲ್ಲ ಕಣ, ನಮ್ಮ ಮನೆ ಸೊಸೆಯಲ್ಲ. ನಮ್ಮ ಮನೆ ನಾಯಿ ಆಗುದಕ್ಕೂ ಯೋಗ್ಯ ಇಲ್ಲ ಅವ್ರಿಗೆ. ಮಾರ್ತು ಬಿಡೋಲ್ಲ, ಮಾರ್ತು ಬಿಡು ಅಂದೆ. ಮರ್ತು ಬಿಡು. ಡ್ಯಾಡಿ, ಮರೆತು ಬಿಡು ಅನ್ನೋ ಮಾತು ಬಹಳ ಸುಲಭ ಡ್ಯಾಡಿ. ಆದರೆ ಅವಳು ನನ್ನ ಕನಸು ಮನಸ್ಸಿನಲ್ಲೂ ಅವಳೇ ತುಂಬಿಕೊಂಡಿರ್ಬೇಕಾದ್ರೆ
ಡ್ಯಾಡಿ, ಅವಳನ್ನ ಮರೆತು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಡ್ಯಾಡಿ, ನನ್ನಲ್ಲಿಲ್ಲ. ಮರಿಲೇಬೇಕು ಕಣ್ಣ, ಮರಿಲೇಬೇಕು. ಆ ನನ್ನ ಮಗಳು ನಮ್ಮ ಮನೆ ವಾಸಲ್ ತುಳಿಯ ದೇಶ ಅಲ್ಲ. ನಾನು ಕಣ್ಣೆದುರಿಗೆ ಸಿಕ್ಕರೆ ಕೊಂದಾಗ್ತೀನಿ. ಯಾಕೆ ಡ್ಯಾಡಿ, ಯಾಕೆ ಅವರನ್ನು ಕಂಡ್ರೆ ನಿಮ್ಗೆ ಇಷ್ಟೊಂದು ಕೋಪ? ಏನಾಗಿದೆ ಡ್ಯಾಡಿ, ಏನಾಗಿದೆ ಅಂತ ಹೇಳಿ. ಏನಾಗಿದೆ ಅಂತ ಕೇಳ್ತಾ ಇದೆಯಲ್ಲ? ಆ ಗುಣಶೇಖರ ನಮ್ಮ ಮನೆತನಕ್ಕೆ ಮಸಿ ಬೆಳೆದು ಈ ಊರಲ್ಲಿ ಉಗ್ರಪ್ಪ ತಲೆ ತಗ್ಸುವಂಗ್ ಮಾಡ್ಬಿಟ್ಟ ಕಣ್ಣ, ಮಾಡ್ಬಿಟ್ಟ. ಅವನಿಂದಾಗಿ ನಿನ್ ತಾಯಿ ಕಣ್ಣು ಮುಚ್ಚಿಬಿಟ್ಲು ಕಣ್ಣ, ನಿನ್ ತಾಯಿ ಕಣ್ಣು ಮುಚ್ಚಿಬಿಟ್ಲು. ಡ್ಯಾಡಿ, ಅದೇನು ಹೇಳ್ಬೇಕಂತಿದ್ರ ಕರೆಕ್ಟಾಗಿ ಹೇಳಿ ಡ್ಯಾಡಿ. ನೀವು ಅದು ಇದು ಅಂತ ಸುತ್ತಿ ಬಳಸಿ ಮಾತನಾಡ್ತಿದ್ರೆ ನನಗೇನು ತಿಳಿತಾ ಇಲ್ಲ ಡ್ಯಾಡಿ, ನನಗೇನು ತಿಳಿತಾ ಇಲ್ಲ. ಹೇಳ್ತೀನಿ ಕಣ್ಣ, ಹೇಳ್ತೀನಿ ಕೇಳು. ನೀನು ಮದುವೆ ಆಗ್ಬೇಕಾಗಿರುವಂತಿರುವ ಶೀಲ ಯಾರು ಗೊತ್ತೇನ? ನನ್ನ ತಂಗಿ ಮಗಳು, ಅಂದ್ರೆ ನಿನಗೆ ಸೋದರತ್ತೆ ಮಗಳು ಕಣ, ಅತ್ತೆ ಮಗಳು. ನನ್ನ ತಂಗಿ ಮೀನಾಕ್ಷಿ ಮದುವೆನ 16 ಒಳಗೆ ಚಪ್ರ ಹಾಕ್ಸಿ ಒಬ್ಬ ದೊಡ್ಡ ಕುಬೇರ ಕೊಟ್ಟು ಮದುವೆ ಮಾಡ್ಬೇಕೆಂದ ಆಸೆಯಿಂದ ಎಂಗೇಜ್ಮೆಂಟ್ ಮಾಡಿ ಮದುವೆ ತಯಾರಲ್ಲಿದ್ದಕ್ಕಲ್ಲ. ಅಷ್ಟರಲ್ಲಿ ಆ ಹಯಾಕಿ ಗುಣಶೇಖರ ಮದುವೆ ಹಿಂದಿನ ದಿನ ಬಂದು ನನ್ನ ತಂಗಿನ ಕಿಡ್ನಾಪ್ ಮಾಡಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ನನ್ನ ಕಣ್ ಮುಂದೆ ಬಂದು ನಿಂತ್ಕೊಂಡ್ಲಕ್ಕಲ್ಲ. ಆಗ ಬಂದಿದ್ದ ಜನ ನಂಟ್ರ ಮುಂದೆ ಹುಲಿ ಅಂತಿದ ಈ ಉಗ್ರಪ್ಪ ತಲೆ ತಗ್ಸುವಂಗಾಯ್ತು. ನೋಡ್ಲಾ, ಅಂದಿನಿಂದ ಇಂದಿನವರೆಗೂ ಅವ್ರ ಮುಖ ಕೂಡ ನೋಡಿಲ್ಲ ಈ ಉಗ್ರಪ್ಪ. ಈಗ ಹೇಳು ಅವಳ ಮನೆ ಮಗಳು ಬೇಕು ಅಂತ ಎಲ್ಲ. ಈಗ ಡ್ಯಾಡಿ, ಅಂದ್ರೆ ಶೀಲಾ ನಮ್ಮ ಸೋದತ್ತೆ ಮಗಳ? ಡ್ಯಾಡಿ ಪ್ಲೀಸ್ ಡ್ಯಾಡಿ, ನಿಮ್ಮ ಹಳೆ ದ್ವೇಷವೆಲ್ಲವನ್ನು ಮರೆತು ಡ್ಯಾಡಿ ನಮ್ಮ ಅತ್ತೆ ಮಗಳನ್ನ ಕೊಡಿಸಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಹೇ ನಿಮ್ಮ ಮಗನ ಒಂದೇ ಒಂದು ಸಣ್ಣ ಆಸೆ ಈಡೇರಿಸಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಉದ್ಭವ 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 ಏನು ಏನಾಗಿದೆ ನಿನಗೆ? ನಾನ್ ಬೇಡ ಬೇಡ ಅಂತ ಹೇಳ್ತಿದ್ರು, ಅವಳೇ ಬೇಕು ಅಂತ ಹೇಳ್ತಿದ್ಯಲ್ಲ. ಆ ನನ್ ಮಗನ ಮನೆ ಮುಂದೆ ಹೋಗಿ ನಾನು ಕೈ ಜೋಡಿಸಿ ನಿಲ್ಲಲಾರೆ ಕಲ್ಲ, ನಾನು ಕೈ ಜೋಡಿಸಿ ನಿಲ್ಲಲಾರೆ. ಡ್ಯಾಡಿ, ಅವ್ರು ಯಾರು? ನಮ್ಮ ಅತ್ತೆ ಯಜಮಾನ್ರು ತಾನೆ. ನಾವು ಹೋಗಿ ಗುಣಶೇಖರನ್ನ ಕೇಳದೇ ಇದ್ರು ಪರವಾಗಿಲ್ಲ ಡ್ಯಾಡಿ. ಬನ್ನಿ ಡ್ಯಾಡಿ, ಅತ್ತೇನಾದ್ರೂ ಕೇಳೋಣ ಬನ್ನಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಓ, ನಿಮಗೆ ನಿಮ್ಮ ಮಟನೆ ಜೋರಾಯ್ತಲ್ವಾ ಡ್ಯಾಡಿ? ಡ್ಯಾಡಿ, ನಾನು ನಿಮ್ಮ ಮಗ ಡ್ಯಾಡಿ, ನಿಮ್ಮ ಮಗ. ನಿಮಗೆ ನಿಮ್ಮ ಮಟನೆ ಜೋರಾದ್ರೆ ಈ ನಿಮ್ಮ ಮಗ ಖಂಡಿತವಾಗಿ ಬದುಕಿರಲ್ಲ ಡ್ಯಾಡಿ, ಖಂಡಿತವಾಗಿ ಬದುಕಿರಲ್ಲ.
ಛೇ, ಈ ರೀತಿ ಒಂದ್ ದಾರಿ ಆದ್ರೆ ಈ ನನ್ ಮಗನ್ಗೆ ಒಂದ್ ದಾರಿ. ಆ ಹುಡುಗಿಗೋಸ್ಕರ ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಾವಲ್ಲ, ನನ್ನ ವಂಶೋದ್ಧಾರ ಮನೆ ಗತಿ ಏನು? ಇಲ್ಲ ಇಲ್ಲ, ನಾನ್ ಮೀಸೆ ಮಣ್ಣಾದ್ರೂ ಪರವಾಗಿಲ್ಲ, ನಾನು ನನ್ನ ತಂಗಿ ಮನೆ ಮುಂದೆ ಹೋಗಿ ತಲೆ ತಗ್ಸಿದ್ರು ಪರವಾಗಿಲ್ಲ. ನನ್ಗೆ ನನ್ ಮಗ ಬೇಕು, ನನ್ಗೆ ನನ್ ಮಗ ಬೇಕು, ನನ್ಗೆ ನನ್ ಮಗ ಬೇಕೇ ಬೇಕು.